ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ನಮ್ ಬಿಜೆಪಿ ಬಂದ್ರೆ ಉತ್ತಮ ಅನ್ಸುತ್ತೆ. ಬಿಜೆಪಿ ಗೌರ್ಮೆಂಟ್ ಬರಬೇಕು. ಅವ್ರ ಉದ್ದೇಶ ಕರೆಕ್ಟ್ ಆಗಿದೆ. ಕಾಂಗ್ರೆಸ್ ನಿಂದ ದೇಶದ ಅಭಿವೃದ್ಧಿ ಆಗಲ್ವಾ? ಅವ್ರ ಉದ್ದೇಶನೇ ಸರಿ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಇಸ್ ನಾಟ್ ಕರೆಕ್ಟ್. ಫ್ರೀ ಅಗತ್ಯ ಯಾರಿಗೂ ಇರಲ್ಲ. ಅವ್ರವರ ಅಪ್ಪ ಅಮ್ಮನ ಸಾಕೋದು, ಅವ್ರನ್ನ ಮಕ್ಕಳನ್ನ ಸಾಕೋ ತಾಕತ್ತು ಅವ್ರವ್ರಿಗೆ ಇದೆ ನಮ್ಮ ದೇಶದಲ್ಲಿ. ಸರ್, ತಮ್ಮ ಹೆಸರು? ಅಜಿತ್. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ದೇಶ ಸುಭದ್ರವಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ, ಯಾಕೆ ಸರ್ ಬಿಜೆಪಿ, ಕಾಂಗ್ರೆಸ್ ಯಾಕೆ ಬೇಡ? ಒಂದು ಸನಾತನ ಸಂಸ್ಕೃತಿ ಒಳ್ಳೆ ಉದ್ದೇಶ ಇದೆ. ಆ ಉದ್ದೇಶ ಜೊತೆಗೆ ದೇಶನ ಹೆಂಗೆ ಮುನ್ನಡೆಸಬೇಕು, ಫಾರಿನ್ ಪಾಲಿಸಿನ ಹೇಗೆ ಇಂಪ್ರೂವ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ಲ. ಹೊರದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಿ ಹೋದಾಗ ಇಂಡಿಯಾಕ್ಕೆ ಗೌರವ ಜಾಸ್ತಿ ಯಾಕೆ ಸಿಗುತ್ತೆ ಅಂದರೆ ಫಾರಿನ್ ಪಾಲಿಸಿನ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಮತ್ತು ಉದ್ದೇಶ ಎಲ್ಲಿ ಕರೆಕ್ಟ್ ಆಗಿರುತ್ತೆ ಅದ್ರ ಜೊತೆ ನಾವು ಹೋದಾಗ ದೇಶ ಅಭಿವೃದ್ಧಿ ಆಗುತ್ತೆ. ಈ ಫ್ರೀ ಕೊಡೋದ್ರಿಂದ ಅಥವಾ ಏನೋ ಕೆಲವೊಂದು ಈಗ ಗೌರ್ಮೆಂಟ್ಗಳು ನಿಮಗೆ ಸ್ಕಾಲರ್ಶಿಪ್ ಕೊಡ್ತೇವೆ, ಫ್ರೀ ಕೊಡ್ತಾ ಇದ್ದಾವೆ, ನಿಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತಿದ್ದೀವಿ ಅಂತ, ಅದರಿಂದ ಯಾರಿಗೂ ಪ್ರಯೋಜನ ಇರಲ್ಲ. ಯಾಕೆಂದರೆ ಇವಾಗ ಅವ್ರವ್ರನ್ನ ಅರ್ನ್ ಮಾಡೋಕ್ಕೆ ಅವ್ರು ಹೇಳ್ದಂಗೆ ಸುಗ್ಗಿ ಜಮಾಟೋದಲ್ಲಿ ಕೆಲಸ ಮಾಡಿದ್ರೆ 1,000 ದುಡಿಬೇಕು. ಅವರಿಗೆ ಫ್ರೀ ಅಗತ್ಯ ಯಾರಿಗೂ ಇರಲ್ಲ. ಅವ್ರವರ ಅಪ್ಪ ಅಮ್ಮನ ಸಾಕೋದು, ಅವ್ರನ್ನ ಮಕ್ಕಳನ್ನ ಸಾಕೋ ತಾಕತ್ತು ಅವ್ರವ್ರಿಗೆ ಇದೆ ನಮ್ಮ ದೇಶದಲ್ಲಿ. ಮೊದಲು ಪವರ್ಟಿ ಅನ್ನೋದಿತ್ತು. ಇವಾಗ ಎಲ್ಲರಿಗೂ ಅವ್ರದ್ದೇ ಆದ ಅರ್ನಿಂಗ್ ಕೆಪಾಸಿಟಿ ಇದೆ. ಒಬ್ಬ ಮನುಷ್ಯಂಗೆ ಏನೋ ಕೆಲಸ ಇಲ್ಲ ಅಂತ ಹೋಟೆಲ್ ಹೋಗಿ ಒಂದಿನ ಕೆಲಸ ಮಾಡಿದ್ರು, ಯಾವ ಕೆಲಸ ಸಿಕ್ಕಿಲ್ಲ, ಒಬ್ಬ ಅನ್ಎಜುಕೇಟೆಡ್ ಹೋಗಿ ಕೆಲಸ ಮಾಡಿದ್ರು, ಅವನಿಗೆ 500ರಿಂದ 1,000 ರೂಪಾಯಿ ದುಡಿಮೆ ಆಗುತ್ತೆ ವಿತ್ ಊಟ ಕೊಟ್ಟು. ಅಂಥ ಟೈಮಲ್ಲಿ ಫ್ರೀಯಾಗಿ ಕೊಟ್ಟು ಟ್ಯಾಕ್ಸ್ನ ವೇಸ್ಟ್ ಮಾಡೋ ಬದಲು ಅದನ್ನು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡಿಕೊಂಡ್ರೆ ದೇಶ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಮೋದಿ ಗೌರ್ಮೆಂಟ್ ಏನಿದೆ ಅದು ಎಫೆಕ್ಟಿವ್ ಆಗಿ ಮಾಡಿದ್ರೆ ರೈಟ್ ಪರ್ಸನ್ನ ರೈಟ್ ಪ್ಲೇಸಲ್ಲಿ ಕೂರಿಸಿ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಸೊ ದಟ್ ರೀಸನ್ ನಮಗೆ BJP ಗೌರ್ಮೆಂಟೇ ಬರಬೇಕು. ಅವ್ರ ಉದ್ದೇಶ ಕರೆಕ್ಟ್ ಆಗಿದೆ. ಅವರು ನಮ್ಮ ಜಲ ನೆಲ ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ನಾವಂದರೆ ಯಾರು, ನಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಏನು, ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ನನಗೆ BJPನೇ ಬರಬೇಕು. ಖಂಡಿತವಾಗೂ BJPನೇ ಬರಬೇಕು. ಓಕೆ, ಹಾಗಾದ್ರೆ ಕಾಂಗ್ರೆಸ್ನಿಂದ ದೇಶದ ಅಭಿವೃದ್ಧಿ ಆಗಲ್ವಾ? ಕಾಂಗ್ರೆಸ್ ಸ್ವತಂತ್ರ ಪೂರ್ವದಲ್ಲಿದ್ದಿದ್ದು ಬೇರೆ, ಸ್ವತಂತ್ರ ಬಂದಾದ್ರ ಮೇಲೆ ಇರೋದು. ಸ್ವತಂತ್ರ ಪೂರ್ವದಲ್ಲಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದರು, ಮತ್ತು ನಮ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು. ಇವರ ಉದ್ದೇಶಗಳು ಕರೆಕ್ಟ್ ಇತ್ತು. ಅವರು ಸ್ವಾಭಿಮಾನಿಗಳಾಗಿದ್ದರು. ಅವರ ಎಕ್ಸ್ಪೆಕ್ಟೇಷನ್ ಕರಪ್ಷನ್ ಆಗಿರಲಿಲ್ಲ. ಕರಪ್ಷನ್ ಇಲ್ಲದೆ ದೇಶ ನಡೆಸುವಂಥ ಒಂದು ಅವರ ಉದ್ದೇಶ ಆಗಿತ್ತು. ಇವಾಗ ಆಗಿರೋದು ಫ್ಯಾಮಿಲಿ ಓರಿಯೆಂಟೆಡ್ ಕಾಂಗ್ರೆಸ್. ಕಾಂಗ್ರೆಸ್ ಅಂದರೆ ಸೋನಿಯಾ ಗಾಂಧಿ. ರೀಸನ್ ಯಾಕೆಂದರೆ ಅವ್ರ ಹತ್ರ ಬ್ಲಾಕ್ ಮನಿ ಇದೆ, ಫಂಡ್ ಇದೆ. ಅವರು ನಮಗೆ ಎಲೆಕ್ಷನ್ ಮಾಡೋಕ್ಕೆ ಫಂಡ್ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಮಾಡಿರೋದ್ರಿಂದ ಅವ್ರ ಉದ್ದೇಶನೇ ಸರಿ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಇಸ್ ನಾಟ್ ಕರೆಕ್ಟ್. ಕಾಂಗ್ರೆಸ್ಸಲ್ಲಿ ಇರೋರೆಲ್ಲರೂ ಸರಿ ಇಲ್ವಾ? ಇದ್ದಾರೆ, ಬಟ್ ಮೇಜರ್ ಆಗಿ ಏನಂದ್ರೆ ಅವ್ರ ಉದ್ದೇಶನೇ ಸರಿ ಇಲ್ಲ. ಓಕೆ, ನೀವು ಹೇಳ್ತಾ ಇದ್ದೀರಾ ಬಿಜೆಪಿಯಿಂದ ದೇಶದ ಅಭಿವೃದ್ಧಿ ಆಗುತ್ತೆ, ಬಿಜೆಪಿ ಬರಬೇಕು, ಬಿಜೆಪಿನೇ ಬರುತ್ತೆ ಅಂತ. ಹಾಗಾದ್ರೆ ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇರುವಂತಹ ಬಿಜೆಪಿ JDS ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಏನಿತ್ತು? ಕೆಲವೊಂದು ಟೈಮು ರಾಜಕೀಯ ತಂತ್ರಗಳನ್ನ ಮಾಡಬೇಕಾಗುತ್ತೆ. ಉದ್ದೇಶ ಅಷ್ಟೇ. ಇವಾಗ ಹೇಳಿದ್ರು, ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ನಾನು ಕ್ರಿಶ್ಚಿಯನ್ ಅಂತ ಮೊದಲು ಸ್ಟಾರ್ಟ್ ಮಾಡಿದ್ರು ಅವರು. ಹಾಗೆ ಇನ್ನು ಕ್ಯಾಸ್ಟಿಸಮ್ ಅನ್ನೋದು ನಾವು ಹೇಳ್ತೀವಿ ಬಿಟ್ಟರೆ ಅದು ಹೋಗಿಲ್ಲ. ಎಲ್ಲರ ಮೈಂಡಲ್ಲೂ ಅದು ಡೆಪ್ತಾಗಿ ಹೋಗ್ಬಿಟ್ಟಿದೆ, ರೂಟ್ ಮಾಡಿಬಿಟ್ಟಿದೆ. ಇವಾಗ ಕೆಲವೊಂದು ಸಮಯದಲ್ಲಿ ನಾವು ಸ್ಟ್ರಾಟರ್ಜಿ ಮಾಡಬೇಕಂದ್ರೆ ಲೋಕಲ್ ಲೀಡರ್ಶಿಪ್ ಅಗತ್ಯ ಇರುತ್ತೆ. ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಸ್ವಲ್ಪ ಕಡೆ ಫೇವರಿಸಮ್ ಇರೋದ್ರಿಂದ ನಾವು ಒಂದು ಟೀಮ್ ಆಗಿ ಒಂದು ದೇಶದ ಪರವಾಗಿ BJPನ ಎಲ್ಲ ಕಡೆನೂ ಬಹುಮತದಿಂದ ಗೆಲ್ಲಿಸಬೇಕು ಅಂದಾಗ ಇವೆಲ್ಲವೂ ಬೇಕಾಗುತ್ತೆ, ಅಗತ್ಯ ಇರುತ್ತೆ. ಓಕೆ, ನೀವು ಹೇಳಿದ್ರಿ ರಾಜಕೀಯ ತಂತ್ರಗಾರಿಕೆಯಿಂದ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ. ಇನ್ನೊಂದ್ ಕಡೆ ಸಾಮಾನ್ಯವಾಗಿ ಕಾರ್ಯಕರ್ತರ ಏನಿರ್ತಾರೆ ಅವರಲ್ಲಿ ಅಸಮಾಧಾನ ಇದೆ. ಅವಶ್ಯಕತೆ ಇರಲಿಲ್ಲ ಅಂತ BJP ಅವ್ರು ಹೇಳ್ತಿದ್ದಾರೆ, ಮೈತ್ರಿ ಅವಶ್ಯಕತೆ ಇರಲಿಲ್ಲ, ನಾವು ಆರಾಮಾಗಿ ಗೆಲ್ತಿದ್ವಿ ಅಂತ. ಇನ್ನೊಂದ್ ಕಡೆ JDSನವ್ರು ಹೇಳ್ತಾರೆ, ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಆಪೋಸಿಟ್ ಇದ್ದು ಕೆಲಸವನ್ನ ಮಾಡಿದ್ವಿ, ಈಗ ಅವರ ಪರವಾಗಿ ಕೆಲಸ ಮಾಡಬೇಕು. ಸೊ ಇದೆಲ್ಲವೂ ಗೊಂದಲ ಕಾರ್ಯಕರ್ತರಲ್ಲಿ ಇದೆ. ಸೊ ಹಾಗಾಗಿ ಇದು ಹೇಗೆ ರಾಜಕೀಯ ತಂತ್ರಗಾರಿಕೆ? ನಾನು ಒಬ್ಬ BJP ಕಾರ್ಯಕರ್ತನೇ, ಮೊದಲಿಂದನೂ BJP ಕಾರ್ಯಕರ್ತನೇ, ಇವಾಗೂ ನಾನು BJP ಕಾರ್ಯಕರ್ತನೇ. ನಮಗೆ ಕೆಲವೊಂದು ಸಹಮತ ಅಸಹಮತಗಳಿದ್ದರೂ ನಾವು ದೇಶ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಲೇಬೇಕಾಗುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ನೀವು ಹೇಳಿದ್ರಿ ಸಹಮತ ಇಲ್ಲದೆ ಇದ್ರೂ ಕೂಡ ಕೆಲಸ ಮಾಡಬೇಕಾಗತ್ತೆ ಅಂತ. ಒಂದು ಎಕ್ಸಾಂಪಲ್ ನೀವು ಕಾರ್ಯಕರ್ತರಾಗಿರೋದ್ರಿಂದ ಕೊಡ್ತೀನಿ. ಇದೇ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೀವು BJP ಪಕ್ಷದ ಪರವಾಗಿ ಏನೋ ಕೆಲಸ ಮಾಡ್ತಿರ್ತೀರಾ. ಸೊ ಆ ಸಂದರ್ಭದಲ್ಲಿ JDS ಕಾರ್ಯಕರ್ತರಿಗೂ ನಿಮಗೂ ಏನೋ ಒಂದು ದ್ವೇಷ, ವೈಮನಸ್ಸು ಏನೋ ಉಂಟಾಗಿರುತ್ತೆ. ಸೊ ಅದು ದೊಡ್ಡ ಪ್ರಮಾಣ ಆಗಿರುತ್ತೆ ಚುನಾವಣೆ ಮುಗಿದ ಮೇಲೂ ಕೂಡ. ಬಟ್ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನೀವು ಒಂದೇ ಪಕ್ಷ ಅಥವಾ ಒಂದೇ ಕ್ಯಾಂಡಿಡೇಟ್ಗೆ ಹೇಗೆ ಕೆಲಸ ಮಾಡ್ತೀರಾ ಅನ್ಸುತ್ತೆ. ಅದೆಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಲ್ವಾ? ಕೆಲವೊಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ನಮ್ಮ ಉದ್ದೇಶ ಏನು ಅಂದರೆ ದೇಶದ ಬೆಳವಣಿಗೆ, ದೇಶನ ಇನ್ನೂ ಆರ್ಥಿಕವಾಗಿ ಇನ್ನೂ ಸದೃಢ ಮಾಡ್ಬೇಕಂದ್ರೆ ಅಂದ್ರೆ ದೇಶದ ಬೆಳವಣಿಗೆಗೋಸ್ಕರ ನಿಮ್ಮ ವೈಮನಸ್ಗಳನ್ನೆಲ್ಲ ಅಲ್ಲಿಗೆ ಬಿಡ್ತೀರಿ ಅಂತ. ಬಟ್ ಇಬ್ಬರು ಕಾರ್ಯಕರ್ತರಲ್ಲೂ ಅದೇ ಮೈಂಡ್ ಸೆಟ್ ಇರ್ಬೇಕಲ್ವಾ ಸರ್? ಇಲ್ಲ, ಪ್ರಾದೇಶಿಕ ಪಕ್ಷ JDS ಕಾರ್ಯಕರ್ತರು ಏನಿದ್ದಾರೆ ಅವರು ಪ್ರಾದೇಶಿಕವಾಗಿ JDS ಇದ್ರನ್ನ ಬೆಂಬಲ ಮಾಡ್ತಿದ್ರು ಬಿಟ್ರೆ
ಅವರು ಕರ್ನಾಟಕನ ಎಷ್ಟು ಪ್ರೀತಿಸ್ತಾರೆ, ದೇಶನ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತಾರೆ. ಬಿಕಾಸ್ ಈ ಕ್ಷೇತ್ರದ MLA ಗೋಪಾಲಯ್ಯ ಅವರು ಬೇಸಿಕ್ಲಿ ಅವರು JDS ಅವರು. ಬಟ್ ಅವರು ಮಾಡ್ತಾ ಇರೋ ಎಕ್ಸಿಕ್ಯೂಷನ್ ಅಂದರೆ ಎಷ್ಟು ಕರೆಕ್ಟಾಗಿ ಮಾಡ್ತಾ ಇದ್ರು ಅನ್ನೋದ್ರ ಮೇಲೆ ಅವ್ರು ಯಾವುದೇ ಪಕ್ಷದಲ್ಲಿ ಇದ್ರು ಬಹುಮತದಿಂದ ಆಯ್ಕೆಯಾಗಿ ಬರ್ತಾರೆ. ಹಾಗಾಗಿ ಅವರಿಗೆ JDS ಅಲ್ಲಿ ಒಂದಿದೆ, ಅವರು ಧಾರ್ಮಿಕತೆ ಇದೆ, ಅವರು ನಮ್ಮ ಸಂಸ್ಕೃತಿನ ಒಪ್ಕೊಂಡಿದ್ದಾರೆ. ಬಟ್ ಅದೇ JDS ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಅಥವಾ ಮೈತ್ರಿ ಸರ್ಕಾರವನ್ನ ಕೂಡ ನಡೆಸಿದ್ರು ಇದೇ ಕಾಂಗ್ರೆಸ್ ಜೊತೆಗೆ. ಖಂಡಿತ ಮೇಡಮ್, ರಾಜಕೀಯದಲ್ಲಿ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡಬೇಕಾಗತ್ತೆ. ಯಾರೋ ಮುಖ್ಯಮಂತ್ರಿ ಆಗಲಿ ನಾನಾಗಲ್ಲ, ನಾನು ಸುಮ್ಮನೆ ಹೊರಗಡೆ ಇರ್ತೀನಿ ಅನ್ನೋಕ್ಕಾಗಲ್ಲ. ಅವರು ಕೆಲವೊಂದು ಟೈಮು ರಾಜ ಆಗಬೇಕು ಅಂದಾಗ ಅವ್ರು ಕೆಲವೊಂದು ತಂತ್ರಗಾರಿಕೆಗಳನ್ನ ಮಾಡಬೇಕಾಗಿದೆ. ಅದು JDS ಮಾಡ್ತಾರೆ, BJPನೂ ಮಾಡ್ತಾರೆ, ಕಾಂಗ್ರೆಸ್ಸು ಮಾಡ್ತಾರೆ. ಬಟ್ ಅಲ್ಟಿಮೇಟ್ ಆಸ್ ಎ ಇಂಡಿಯನ್ ನಾನು ಕನ್ನಡದವನಾಗಿ ಕರ್ನಾಟಕದ ಬಗ್ಗೆ ಎಷ್ಟು ಗೌರವ ಇದೆ ಅದಕ್ಕಿಂತ ಜಾಸ್ತಿ ದೇಶದ ಬಗ್ಗೆ ನನಗಿದೆ. ಬಿಕಾಸ್ ಆಫ್ ಐ ಆಮ್ ಇಂಡಿಯನ್. ಸೊ ದಟ್ ರೀಸನ್ ಒಳ್ಳೆ ಉದ್ದೇಶ ಇರಬೇಕು, ಒಳ್ಳೆ ಉದ್ದೇಶ ಇರೋ ವ್ಯಕ್ತಿ ಪ್ರಧಾನಿ ಆಗಬೇಕು. ಒಳ್ಳೆ ಉದ್ದೇಶ ಇರೋ ವ್ಯಕ್ತಿ ಪ್ರಧಾನಿ ಆದರೆ ದೇಶವನ್ನು ಸೀರಿಯಸ್ ಆಗಿ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಿಕ್ಯೂಷನ್ ಕರೆಕ್ಟ್ ಆಗುತ್ತೆ. ರೈಟ್ ಪ್ಲೇಸಲ್ಲಿ ರೈಟ್ ಪರ್ಸನ್ ಇರ್ತಾರೆ. ಯಾವಾಗಲೂ ಅಷ್ಟೇ ರೈಟ್ ಪ್ಲೇಸಲ್ಲಿ ರೈಟ್ ಪರ್ಸನ್, ರೈಟ್ ಪೊಲಿಟಿಷಿಯನ್, ರೈಟ್ ಲೀಡ್ ಇದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಸೊ ದಟ್ ರೀಸನ್ ವಿ ಆರ್ ಆಲ್ ಸಪೋರ್ಟ್ ಟು BJP. ಓಕೆ, ಈಗ ಸೀಟ್ ಇರ್ಬೋದು, ಅಭ್ಯರ್ಥಿಗಳ ಹೆಸರು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಬಟ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇದು ಗೊಂದಲ ಆಗ್ಬೋದಾ? ಎಕ್ಸಾಂಪಲ್ ಮಂಡ್ಯ. ಮೇಡಮ್, ಎಲ್ಲವೂ ತಂತ್ರಗಾರಿಕೆ. ಮಂಡ್ಯದಲ್ಲಿ ಇರೋದು JDS ಬೇಸು. ಅಲ್ಲಿ ಸುಮಲತಾ ಅವರು ಅಭ್ಯರ್ಥಿ ನಾನು ಆಗಬೇಕು ಅಂತ ಇದ್ರು ಇಲ್ಲಿಂದ BJPಯಿಂದ. ಅವ್ರಿಗೆ ಆಗಿಲ್ಲ ಅಂದರು. ಖಂಡಿತವಾಗೂ ಈ ಬಾರಿ ಮಂಡ್ಯದಲ್ಲಿ BJPನ ಬರುತ್ತೆ. ರೀಸನ್ ಯಾಕೆಂದರೆ JDS ಸಪೋರ್ಟ್ ಮಾಡೋದ್ರಿಂದ, BJP ವೋಟರ್ಸ್ ಅಲ್ಲಿ ಇರೋದ್ರಿಂದ BJP ಯಾರು ಅಭ್ಯರ್ಥಿ ಆಗ್ತಾರೆ ಅವರು ಮಂಡ್ಯದಿಂದ ಈ ಬಾರಿ ಗೆಲ್ತಾರೆ. ಪ್ರಥಮ ಬಾರಿಗೆ ಮಂಡ್ಯದಲ್ಲಿ MP BJP ಆಗ್ತಾರೆ. ಓಕೆ, ಇನ್ ಕೇಸ್ ಅವಾಗ ನೀವು BJP ಅಭ್ಯರ್ಥಿ ಅಂತಾನೆ ಮಂಡ್ಯದಿಂದ ತೆಗೆದುಕೊಂಡ್ರಿ. ಬಟ್ ನಾನು ಅದನ್ನ ಡಿವೈಡ್ ಮಾಡಿ ಹೇಳ್ತೀನಿ. JDS ನಿಂದ ಯಾರಾದ್ರೂ ನಿಂತಹ ಸಂದರ್ಭದಲ್ಲಿ BJP ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಬಹುದು. ಅಥವಾ ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಕೊಂಡ್ರೆ JDS ಕಾರ್ಯಕರ್ತರು ಇಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲ ಆಗ್ಬೋದು, ಹಿಂದೇಟ್ ಹಾಕ್ಬೋದು ಅವರು ಸಪೋರ್ಟ್ ಮಾಡೋದಕ್ಕೆ. ಈಗ ಮೊದಲು ಇದ್ದಿದ್ದ ಯೋಚನೆ ಇವಾಗಿದ್ದ ಯೋಚನೆ ಮಂಡ್ಯದಲ್ಲಿ ಬದಲಾಗಿದೆ. ಅಲ್ಲಿ JDS ಕ್ಯಾಂಡಿಡೇಟ್ ಇದ್ರು BJP ಸಪೋರ್ಟ್ ಮಾಡ್ತಾರೆ, BJP ಕ್ಯಾಂಡಿಡೇಟ್ ಇದ್ರು JDS ಸಪೋರ್ಟ್ ಮಾಡ್ತಾರೆ. ಅಲ್ಟಿಮೇಟ್ ಇವರಿಬ್ಬರು ಏನು ಸೇರಿ ಒಂದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅವ್ರು ಖಂಡಿತವಾಗಿ ವಿನ್ ಆಗ್ತಾರೆ. ಓಕೆ, ಅಂದ್ರೆ ಸೀಟು ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಆಗಲ್ಲ ಅಂತ ಹೇಳ್ತಿದ್ದೀರಾ? ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಕಡೆ ಇರ್ತವೆ. ಓಕೆ, ಈಗ 28 ಕ್ಷೇತ್ರಗಳಲ್ಲಿ BJP JDS ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? 28 ಕ್ಷೇತ್ರನೂ BJPನೇ ಬರುತ್ತೆ ಸರ್. ಇನ್ನೊಂದು ಕಡೆ ಬೆಂಗಳೂರು ರೂರಲ್ ವಿಚಾರಕ್ಕೆ ಬಂದ್ರೆ DK ಸುರೇಶ್ ಅವರು MP ಇದ್ದಾರೆ ಸದ್ಯ. ಅವ್ರು ಹೇಳ್ತಿದ್ದಾರೆ ಇದು ನಮ್ಮ ಭದ್ರಕೋಟೆ, ನಾವೇ ಗೆಲ್ತೀವಿ ಈ ಬಾರಿನೂ ಅಂತ. ನೀವು ಹೇಳಿದ್ರೆ 28ಕ್ಕೆ 28 ಎಲ್ಲರೂ ಯಾರು ಸೋಲ್ತೀವಿ ಅಂತ ಹೇಳಲ್ಲ, ಎಲ್ಲರೂ ಗೆಲ್ತೀನಿ ಅಂತಾನೆ ಹೇಳೋದು. ಆದ್ರೆ ಈ ಬಾರಿ ಆ ಕ್ಷೇತ್ರದಲ್ಲೂ BJPನೇ ಬರುತ್ತೆ. ಯಾಕಂದ್ರೆ JDS ಸಪೋರ್ಟ್ ಇರೋದ್ರಿಂದ, ಅದು JDS ಬೆಲ್ಟ್ ಆಗಿರೋದ್ರಿಂದ, ಅವ್ರ ಸಪೋರ್ಟ್ ಸಿಗೋದ್ರಿಂದ ಖಂಡಿತವಾಗಿ BJP ಬರುತ್ತೆ. ಓಕೆ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಅವ್ರ ಬಗ್ಗೆ ಗೌರವ ಇದೆ. ಅವರು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಅವರು ಮೈನಾರಿಟಿಗೆ ತುಂಬ ಫೇವರ್ ಆಗಿರ್ತಾರೆ. ಧರ್ಮ ಅಂತ ಬಂದಾಗ ಅವರು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರೋದ್ರಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ, ಅಂದ್ರೆ ಸಿದ್ದರಾಮಯ್ಯ ಅವರು ಉತ್ತಮವಾದಂತಹ ನಾಯಕ, ಆದ್ರೆ ಓಲೈಕೆ ರಾಜಕಾರಣ ಮಾಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ, ಅದನ್ನ ಹೊರತುಪಡಿಸಿದ್ರೆ ಅವರೊಬ್ಬ ಒಳ್ಳೆಯ ನಾಯಕ, ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಓಕೆ, ಒಳ್ಳೆ ನಾಯಕ ಅನ್ನೋಕ್ಕಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಓಕೆ, ಈಗ DK ಶಿವಕುಮಾರ್ ಅವರ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಲೀಡರ್ ಮೇಡಮ್. ಓಕೆ, ಆಪೋಸಿಷನ್ ಒಳ್ಳೆ ಲೀಡರ್ ಅಷ್ಟೇ ಹೇಳೋದು. ಅದನ್ನ ಹೊರತುಪಡಿಸಿದ್ರೆ ಒಳ್ಳೆ ಲೀಡ್ರು. ಯಾಕೆಂದರೆ ಅವರಿಗೆಲ್ಲವೂ IT ಆಯಿತು, ಏನು EDಯಿಂದ ಅವರಿಗೆ ಕೆಲವೊಂದು ನೋಟಿಸ್ ಬಂತು, ಅದಕ್ಕೆ ಅವರು ಆನ್ಸರ್ ಮಾಡೋದು. ಅದಾದ ಮೇಲೆ CBI ಬಂದಿತ್ತು. ಅವೆಲ್ಲವೂ ಜೊತೆಗೆ ಅವರು ಅಷ್ಟು ಬಹುಮತದಿಂದ ವಿನ್ ಆಗ್ತಾರೆ ಅಂದರೆ ಅವರು ಲೋಕಲಿ ಅವ್ರ ಕಾನ್ಫಿಡೆನ್ಸಲ್ಲಿ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಅದು ಒಬ್ಬ ಲೀಡ್ರು ಕರೆಕ್ಟಾಗಿ ಇದ್ದಾಗ ಮಾತ್ರ ಆ ಥರ ವಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಆ ಕ್ವಾಲಿಟೀಸ್ ಇದೆ ಅಂತ ಅನ್ಸುತ್ತೆ. ಓಕೆ, ಈಗ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರ ಬಗ್ಗೆ ಮಾತಾಡೋದ್ರೆ K ಗೋಪಾಲಯ್ಯ ಅವರು ಹೇಗೆ ಕೆಲಸಗಳನ್ನ ಮಾಡ್ತಿದ್ದಾರೆ, ಹೇಗೆ ಸರ್? ಒಳ್ಳೆ ವ್ಯಕ್ತಿತ್ವ. ಗೋಪಾಲಯ್ಯ ಅವರು ಯಾವ ಪಾರ್ಟಿಯಲ್ಲಿ ನಿಂತರೂ ಅವರು ಬಹುಮತದಿಂದ ವಿನ್ ಆಗ್ತಿದ್ದಾರೆ ಅಂದರೆ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಅವರು ಅಡ್ಮಿನಿಸ್ಟ್ರೇಟರ್, ಗುಡ್ ಅಡ್ಮಿನಿಸ್ಟ್ರೇಟರ್. ಇಡೀ ಮಹಾಲಕ್ಷ್ಮಿ ಲೇಔಟನ್ನು ಡೆವಲಪ್ ಮಾಡಿದ್ದಾರೆ. ಅವರ ಎಕ್ಸಿಕ್ಯೂಷನ್ ಚೆನ್ನಾಗಿದೆ. ಆ ಉದ್ದೇಶದಿಂದನೇ ಅವರು ಯಾವ ಪಾರ್ಟಿಲಿ ಇದ್ರೂ ವಿನ್ ಆಗಿದ್ದಾರೆ. ಅದು ಇನ್ನೂ ನಮ್ಗೆ ತುಂಬ ಖುಷಿ. ಅವರು BJPಲಿ ಇರೋದು ಇದರಲ್ಲ ಬಹುಮತದಿಂದ ವಿನ್ ಆಗಿದ್ದಾರೆ, ಮುಂದೂ ಆಗ್ತಾರೆ. ಅಂದ್ರೆ ನೀವು ಅವರಿಗೆ ಪಕ್ಷಕ್ಕಿಂತ ವ್ಯಕ್ತಿ ಇಂಪಾರ್ಟೆಂಟ್. ಕೆಲವೊಂದು ಬಾರಿ ವ್ಯಕ್ತಿನೂ ಮುಖ್ಯ ಆಗ್ತಾರೆ. ಯಾಕೆಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ಅವರು ವ್ಯಕ್ತಿತ್ವನ ನಾವು ಗೌರವಿಸ್ತೀವಿ. ಅನ್ನೋ ಪಾರ್ಟಿ ಅಂದರೆ ಅವ್ರನ್ನ ನಾವು ಗೌರವಿಸಬಾರ್ದು. ಆದರೆ BJP ಕಾರ್ಯಕರ್ತನಾಗೂ ನಾನು ಗೌರವಿಸ್ತೀನಿ ಅಂದರೆ ಉದ್ದೇಶ ಇಷ್ಟೇ, ಪಾರ್ಟಿಗಿಂತ ದೇಶದ ಪರವಾಗಿ ಕೆಲಸ ಮಾಡೋರು ಯಾವುದೇ ಪಾರ್ಟಿಲಿದ್ದು ಅವ್ರನ್ನ ನಾವು ಗೌರವಿಸಬೇಕಾಗತ್ತೆ. ಅದೇ ಥರ ನಮ್ಮ ಗೋಪಾಲಯ್ಯನವರು ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಜಗದೀಶ್ ಅಂತ ಹೇಳಿ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ, ಉತ್ತಮ ಆಡಳಿತ ಕೊಡುತ್ತೆ ಅಂತ ಅನ್ಸುತ್ತೆ ಸರ್? ನಮ್ಗೆ BJP ಬಂದ್ರೇನೆ ಉತ್ತಮ ಅನ್ಸುತ್ತೆ. ಓಕೆ, ಯಾಕೆ BJP ಬಂದ್ರೆ ಉತ್ತಮ ಅನ್ಸುತ್ತೆ, ಕಾಂಗ್ರೆಸ್ ಯಾಕೆ ಬೇಡ ಸರ್?
ಈಗ ನೀವೇ ನೋಡ್ತಾ ಇದ್ದೀರಲ್ಲ ಮೇಡಮ್, ಮೋದಿಜಿ ಯಾವ ಥರ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕಾಗಿ, ಹಂಗೆ ಏನೇನು ಬೇಕು ಎಲ್ಲನೂ ಮಾಡ್ತಾವ್ರೆ. ಒಂದು ಗೌರವ ತರ್ತಾರೆ ನಮ್ಮ ದೇಶಕ್ಕೋಸ್ಕರ. ನಮ್ಗೆ ಒಂದು ಬ್ರ್ಯಾಂಡ್ ಅನ್ನೋದನ್ನ ತಂದವ್ರೆ. ಈಗ ಎಲ್ಲೇ ಹೋದ್ರು ಇಂಡಿಯಾ ಅಂತ ನೋಡಿದ್ರೆ ಒಂದು ಹೆಸರಿದೆ, ಇಂಡಿಯಾಗೂ ಒಂದು ಮರ್ಯಾದೆಯನ್ನು ಕೊಡ್ತಾರೆ. ನಮ್ಮ ಇಂಡಿಯಾದವ್ರು ಎಲ್ಲೇ ಹೋದ್ರೂ ಒಂದು ಇಂಡಿಯಾ ಅಂತಂದ್ರೆ ಮೋದಿಜಿಗೆ ಹೆಂಗೆ ಗೌರವ ಕೊಡ್ತಾರೆ, ನಮ್ಮ ಇಂಡಿಯಾದವ್ರಿಗೆ ಅದೇ ಥರ ಗೌರವ ಕೊಡ್ತಾರೆ. ಅದರಿಂದ ನಮಗೆ ಮೋದಿಜಿ ಬಂದರೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಇನ್ನೂ ಚೆನ್ನಾಗಿ ನಮ್ಮ ದೇಶನ ಇನ್ನೂ ಮುಂದೆ ಬೆಳೆಸ್ತಾರೆ ಅಂತ ನಮಗೆ ಆಸೆ. ಮೋದಿನೇ ಈ ಸದಿನ ಬರಲೇಬೇಕು. ಓಕೆ, ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ನಾವು ಇಷ್ಟು ವರ್ಷ ನೋಡಿದೀವಲ್ಲ, ಕಾಂಗ್ರೆಸ್ಸೇನೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೊಡೋಣ, ಇನ್ನೂ ಮಾಡಲಿ ನೋಡೋಣ. ಈಗ ಇರೋ ಅವಾಗ ಕಾಂಗ್ರೆಸ್ ಇರೋಕ್ಕಿಂತ ಈಗ BJP ಬಂದಾಗಿಂದ ಇನ್ನೂ ನಮ್ಮ ದೇಶಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಒಳ್ಳೆ ಉಪಯೋಗ ಆಗಿದೆ. ಅದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಈಗ ಇನ್ನು ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ, ಇನ್ನೂ ಒಂದು 5 ವರ್ಷ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರಲ್ವಾ. ಅದಕ್ಕೋಸ್ಕರ ನಮಗೆ ಈ ಸತಿನೂ BJPನೇ ಬರಬೇಕು. ಯಾವುದೇ ಆಗಲಿ ನಮಗೆ BJP ಸಪೋರ್ಟೇನೇ ಇರ್ತೀವಿ ನಮ್ದು ಯಾವಾಗ. ಓಕೆ, ಈಗ ಕರ್ನಾಟಕದ ವಿಚಾರ ಮಾತಾಡೋದಾದ್ರೆ MP ಎಲೆಕ್ಷನ್ಗಾಗಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಮೇಡಮ್, ಒಪಿನಿಯನ್ ಅಂದರೆ ಪರವಾಗಿಲ್ಲ. ಏನಂದರೆ ಒಂದು ಮೋದಿಜಿನೂ ನೋಡಿ ಒಳ್ಳೆ ನಮಗೆ ಆಡಳಿತ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಒಳ್ಳೆ ಚೆನ್ನಾಗಿದೆ. ಅದರಿಂದ BJP ಮತ್ತು JDS ಒಂದಾಗಿದ್ದಾರೆ. ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಅವರು ದೇಶಕ್ಕೂ ಅದೇ ನಮ್ಮ ಸ್ಟೇಟ್ಗೋಸ್ಕರ ಚೆನ್ನಾಗಿ ಮಾಡೋಣ, ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಒಂದಾಗಿದ್ದಾರೆ. ಅದರಲ್ಲಿ ತಪ್ಪೇದೇನಿದೆ, ಆಗ್ಬೋದು. ಬಟ್ ಸಾಕಷ್ಟು ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಈ ಒಂದು ಮೈತ್ರಿ ಬಗ್ಗೆ. ಹಾಗೆ ಚುನಾವಣೆಯನ್ನ ಎದುರಿಸಬಹುದಿತ್ತು ಅನ್ನೋದು BJP ಕಾರ್ಯಕರ್ತರ ಮಾತು. ಜೊತೆಗೆ JDS ಅವರು ನಾವಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಪೋಸಿಟ್ ಆಗಿ ಕೆಲಸವನ್ನ ಮಾಡಿದ್ವಿ, ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಈ ಕಾರ್ಯಕರ್ತರಲ್ಲಿ ಇರುವಂತಹ ಗೊಂದಲ ಇದು ಕಾಂಗ್ರೆಸ್ನವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಕಾಂಗ್ರೆಸ್ ಅವ್ರಿಗೆ ಮೇಡಮ್, ಈಗ ಏನಂತಂದರೆ ಇವೆಲ್ಲರಿಗೂ ಕಾಂಗ್ರೆಸ್ಸು ಫ್ರೀ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಫ್ರೀ ಕೊಟ್ಟು ಏನು ಮೇಡಮ್, ಇನ್ನೂ ಸೋಂಬೇರಿನೇ ಮಾಡ್ತಾರೆ ಬಿಟ್ಟರೆ. ಅವ್ರ ಜನಕ್ಕೆ ಉತ್ತೇಜನ ಕೊಡಬೇಕು. ಈಗ ಕೆಲವ್ರಿಗೆ ಉದ್ಯೋಗಗಳಿಲ್ಲ, ಉದ್ಯೋಗ ಕಲ್ಪಿಸ್ಕೊಡ್ಲಿ, ಬೇರೆದು ಮಾಡಲಿ. ಇಲ್ಲದಿರೋ ಫ್ರೀ ಅವು ಇವನ್ನ ಎಲ್ಲ ಬಿಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಜನಕ್ಕೆ. ಹಾಗಾದ್ರೆ ಉಚಿತ ಗ್ಯಾರಂಟಿಗಳಿಂದಾಗಿ ಬಡವರಿಗೆ ಅನುಕೂಲ ಆಗ್ತಾ ಇಲ್ವಾ? ಆಗ್ತಾ ಇದೆ. ಅಂದರೆ ಫುಲ್ಲು ಅನ್ನೋದಕ್ಕಿಂತ ಅನುಕೂಲದಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ. ಓಕೆ, ತಮಗೆ ಯಾವ್ದಾದ್ರು ಉಚಿತ ಗ್ಯಾರಂಟಿ ಸಿಗ್ತಾ ಇದೆಯಾ ಹೇಗೆ ಸರ್? ಯಾವುದೂ ಇಲ್ಲ ಮೇಡಮ್. ಇರೋ ಕರೆಂಟ್ ಬಿಲ್ಲು ಒಂದು ಇದೆ, ಅಷ್ಟು ಬಿಟ್ರೆ ನಾವು ಯಾವುದು 2,000 ರೂಪಾಯಿದಾಗ್ಲಿ ಬೇರೆದಾಗ್ಲಿ ಯಾವುದು ಅಕ್ಕಿದಾಗ್ಲಿ ಯಾವುದು ಇಲ್ಲ. ಅಕ್ಕಿ ದುಡ್ಡು ಸಿಗ್ತಾ ಇಲ್ವಾ ಸರ್? ಅದೇನೇ ಹೇಳಿದ್ರಲ್ಲ ಮೇಡಮ್, ಬರೀ ಮನೆಯವ್ರಿಗೆ ಮಾತ್ರ ದೊಡ್ಡವರು ಅಂತ ಇರೋದು. ನಾನು ನಮ್ಮ ತಂದೆ ಇಬ್ಬರೇನೆ ಜೊತೆಗಿರೋದು. ನಮ್ಗೆ ಯಾವ ಕರೆಂಟ್ದು ಒಂದಿದೆ ಅನ್ನೋ ಅದನ್ನ ನಾವೇನು ಅದು ಅಪ್ಲೈ ಮಾಡಿಲ್ಲ, ಅದೇನೆ ಬರ್ತಾ ಇಲ್ಲ. ಈಗ ಅದನ್ನು ಕಟ್ತಾ ಇಲ್ಲ. ಅದೊಂದು ಬಿಟ್ರೆ ಅಕ್ಕಿ 10 kg ಕೊಡ್ತೀವಿ ಅಂದ್ರು, 10 kg ಕೊಡ್ತಾ ಇಲ್ಲ. ಅದನ್ನ 5 kg ಕೊಡೋರ್ದನ್ನ 3 kg ತಂದಿಕ್ಕವ್ರೆ, ಅದೂ ಇಲ್ಲ. ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಈಗ 3 kg ಕೊಡ್ತಾವ್ರೆ. ಪಾಪ ಬಡವ್ರಿಗೆ ಏನು ಸಹಾಯ ಮಾಡ್ದಂಗೆ ಈ ಕೈಯಲ್ಲಿ ಕೊಡ್ತಾರೆ, ಈ ಕೈಯಲ್ಲಿ ಕಿತ್ಕೊಂಡಂಗಿದೆ. 2,000 ಕೊಡ್ತಾ ಇದ್ದಾರೆ. ಓಕೆ, ಈಗ ಅಕ್ಕಿ ಬೆಳೆ ಎಷ್ಟಿದೆ? 65 ರೂಪಾಯಿ. ಕಡಿಮೆ ಅಂತಂದ್ರೂ 55 ರೂಪಾಯಿ ಇದೆ ಮಿನಿಮಮ್. ಅಲ್ಲಿ 2,000 ಕೊಡ್ತಾರೆ. ಇಲ್ಲಿ ಇರೋ ಬೆಳೆಗಳಿಗೆ ಎಣ್ಣೆ ಏನು ಪ್ರತಿಯೊಂದಕ್ಕೂ ಅಲ್ಲಿ ಕೈಲಿ ಕೊಟ್ಟಾಗ ಈ ಕೈಲಿ ಕಿತ್ಕೊಂಡಂಗೆ ಆಯಿತು. ಅಕ್ಕಿನೂ ಅದೇ ನೀವು ಹೇಳ್ದಾಗೆ 10 kg ಕೊಟ್ಟು ನೀವೆಲ್ಲ ಗ್ಯಾರಂಟಿಗಳನ್ನ ಪಕ್ಕ ಇದು ಮಾಡಿದಿದ್ರೆ ಓಕೆ. ಅದರಲ್ಲಿ ಯಾವುದು ಕರೆಕ್ಟಾಗಿ 1 ತಿಂಗಳು 2 ತಿಂಗಳು ಹಾಕಿದ್ದಾರೆ ಅಂತಾರೆ, ಈಗ ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಯಾವ ಹಂಗೆ ಗ್ಯಾರಂಟಿಗಳೆಲ್ಲ ನಾವು ಹೇಳಿದಂಗೆ ನೋಡಿದ್ದೀವಿ ಅಂತಿದ್ದಾರೆ, ಯಾವ ಥರ ನೋಡಿದ್ದಾರೆ. ಓಕೆ, ಇನ್ನು ಈ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು K. ಗೋಪಾಲಯ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಖಂಡಿತ ಮೇಡಮ್, ಮಾಡಿದ್ದಾರೆ. ಎಲ್ಲೇ ನೋಡಿದ್ರು ಒಳ್ಳೆ ಚೆನ್ನಾಗಿ ಕೆಲಸ ಇದೆ, ಚೆನ್ನಾಗಿದೆ. ನೀವು BJP ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರಿ, ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ. ಅದ್ರ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬಹುದು, ಈ ರಾಜಕೀಯ ನಾಯಕರುಗಳು ಪಕ್ಷಾಂತರ ಪರ್ವವನ್ನ ಮಾಡ್ತಾರೆ. ಒಂದ್ ಕಡೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಯಾವುದೋ ಅಧಿಕಾರದ ಕಾರಣಕ್ಕೆ ಇನ್ನೊಂದು ಪಕ್ಷಕ್ಕೆ ಹಾರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿನಾ ತಪ್ಪಾ ಹೇಗೆ? ಅಂದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗೋರು ಈಗ BJP ಇರ್ತಾರೆ, ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ನಿಂದ JDSಗೆ ಬರ್ತಾರೆ. ಅವ್ರು ಇನ್ಕಮ್ ಯಾವ ಕಡೆ ಬರುತ್ತೋ ಆ ಕಡೆ ಹೋಗ್ತಾರೆ. ಅವ್ರಿಗೆ ಬಿಟ್ಟಿದ್ದು ಅದು, ಅವ್ರು ಹೋಗೋದು ಬಿಡೋದು. ನಮ್ಗೆ ಅದ್ರ ಬಗ್ಗೆ ಏನು ಅಸಮಾಧಾನ ಇಲ್ಲ ನಿಮ್ಗೆ? ಇಲ್ಲ, ಅವ್ರಿಗೆ ಸೇರಿದ್ದು. ನನಗೀಗ ಯಾವ್ದಕ್ಕೆ ಹಾಕ್ಬೇಕು ಅನ್ಸುತ್ತೋ ಅದಕ್ಕೆ ನಾನು ಹಾಕ್ತೀನಿ. ಅವ್ರು ಹೋಗೋದಕ್ಕೆ ಅವ್ರು ಇದಿಷ್ಟ, ಅದಕ್ಕೆ ನಾವು ಇದು ಮಾಡೋದು ತಪ್ಪು. ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ಬೇಕಾ ಅಥವಾ BJPಯಲ್ಲಿ ಬೇರೆ ಯಾರಿಗಾದ್ರೂ ಒಂದು ಚಾನ್ಸ್ ಕೊಡ್ಬೋದಾ ಹೇಗೆ ಸರ್? ಕೊಡ್ಬೋದು ಮೇಡಮ್. ಕೊಟ್ರೆ ಯಾರಿಗೆ ಕೊಡ್ಬೋದು? ಆದಿನಾಥ್ ಯೋಗಿ ಆದಿತ್ಯನಾಥ್. ಯಾಕೆ ಸರ್ ಅವ್ರಿಗೆ ಕೊಡ್ಬೇಕು? ಸ್ವಲ್ಪ ನಮಗೆ ಹಿಂದೂ ಸಮ ಆಗಲಿ ಒಂದು ಏನೋ ಅಲ್ಲಿರೋ ಇದಕ್ಕೆ ಕೂಡ ಸರ್ಕಾರ ಅವ್ರದ್ದು ಬಂದಾದ ಮೇಲೆ
ಆದಿತ್ಯನಾಥ್ ಯೋಗಿ ಬಂದ ಮೇಲೆ ಅಲ್ಲಿ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ರು. ಒಳ್ಳೆ ಸ್ವಲ್ಪ ಜನದ ಮೇಲೆ ಒಬ್ಬರು ಅಂದರೆ ಓನಿಗೆ ಮಾಡ್ಕೊಳ್ಳಲ್ಲ, ಅವರು ಜನಕ್ಕೋಸ್ಕರ ಮಾಡ್ತಾರೆ. ಅದರಿಂದ ಅಂಥವ್ರು ಬಂದ್ರೇನೆ ನಮಗೆ ಏನಾದ್ರು ಸ್ವಲ್ಪ ಇದು ಮಾಡ್ತಾರೆ. ಓಕೆ, ಇನ್ನು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ, ಸೊ ಅವರ ಪಕ್ಷದ ಬಗ್ಗೆ? ಅವ್ರ ಪಕ್ಷದ ಬಗ್ಗೆ ಮಾತಾಡೋದು ಬೇಡ ಮೇಡಮ್, ನಮಗೆ ಅಷ್ಟೊಂದು ಇದಿಲ್ಲ. ಬಟ್ ನಮಗೆ ಮೋದಿಜಿನೇ ಬರಬೇಕು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಪಕ್ಷದ ಬಗ್ಗೆ ಬಿಟ್ರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನಿದೆ ಮೇಡಮ್, ಅವ್ರ ಬಗ್ಗೆ ಏನು ಬೇಡ, ನಮಗೆ ಮೋದಿಜಿ ಬರಬೇಕು. ಮೋದಿಜಿ ಸರ್, ಈಗ ಪ್ರಧಾನಿ ಮೋದಿ ಅವರಿಗೆ ಸರಿಸಮಾನ ಆಗಿರುವಂತಹ ಯಾರಾದ್ರೂ ಇದಾರ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಸ್ಥಾನಕ್ಕೆ? ಅಂತ ಯಾರಿಲ್ಲ ಮೇಡಮ್. ಮೋದಿಜಿಯನ್ನ ಮೋದಿ ಅವ್ರನ್ನ ಬಿಟ್ಟು ಇದು ಮಾಡೋದು ಅಂತ ಸರಿಸಮಾನವಾಗಿ ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಂತೂ.